ಹನುಮಂತ ದೇವರ ಸ್ಮರಣೆ ಅಂಥೇಳಿ ಬಂದಾಗ ನಾವು ಹನುಮಂತ ದೇವರನ್ನು ಹೇಗೆ ನೆನೆಸ್ಕೊಳ್ತೇವೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಹನುಮಂತ ದೇವರನ್ನು ನಾವು ನೆನೆಸ್ಕೊಳ್ಳುವಂತಹ ವಿಧ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಮೋಘ. ಅದಕ್ಕೆ ಬುದ್ಧಿರ್, ಬಲ, ಯಶಸ್ಸು, ಧೈರ್ಯ, ಎಲ್ಲ ರೀತಿಯಾದಂತಹ ನಿರ್ಭಯತ್ವ ಇದೆಲ್ಲವನ್ನು ಕರುಣಿಸುವಂಥವನು ಆ ಹನುಮಂತ ದೇವರು. ಸೊ ಆ ಹನುಮಂತ ದೇವರನ್ನು ವಿಶೇಷವಾಗಿ ಬಹಳ ರೂಪಗಳಿಂದ ನಾವು ಸ್ಮರಣೆ ಮಾಡ್ತೇವೆ. ಅಪ್ಪ ನನಗೆ ಬಲವನ್ನು ಕೊಡುವಂಥ ಸ್ಮರಣೆ ಮಾಡ್ತೇವೆ, ಅಪ್ಪ ನಮಗೆ ವಿದ್ಯೆಯನ್ನು ಕೊಡುವಂಥ ಸ್ಮರಣೆ ಮಾಡ್ತೇವೆ, ಅಪ್ಪ ನಮಗೆ ಎಲ್ಲ ರೀತಿಯಾದಂಥ ಭಯವನ್ನು ಓಡಿಸು ಅಂಥೇಳಿ ನಾವು ಸ್ಮರಣೆ ಮಾಡ್ತೇವೆ. ಇಂಥ ವಿಷಯಕ್ಕೆ ಹನುಮಂತ ದೇವರ ಸ್ಮರಣೆ ಮಾಡೋಂಗಿಲ್ಲ ಅಂತಿಲ್ಲ, ಎಲ್ಲ ವಿಷಯಗಳಿಗೆ ನಾವು ಹನುಮಂತ ದೇವರ ಸ್ಮರಣೆಯನ್ನು ಮಾಡೇ ಮಾಡ್ತೇವೆ. ಸೊ ಇಂತಹ ಹನುಮಂತ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರಣವನ್ನು ಕೂಡ ತಿಳಿಸ್ಕೊಡ್ತಾರೆ. ಏನು ಅಂತಂದ್ರೆ, ನಮಗೆ ಅಕಸ್ಮಾತ್ತಾಗಿ ದುಸ್ವಪ್ನಗಳು ಬೀಳ್ತಾ ಇದ್ದರೆ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ, ಸೊ ನೋಡ್ರಿ, ಕನಸು ಅಂಥೇಳಿ ಬಂದಾಗ ನಾನು ಈ ಹಿಂದೆ ಹೇಳಿದ್ದೆ, ತಿಳಿಸ್ಕೊಟ್ಟಿದ್ದೆ. ಏನು ಅಂತಂದರೆ, ಸ್ವಪ್ನಗಳು ಅಂಥೇಳಿ ಬಂತು ಅಂತಂದ್ರೆ ನಾವೆಲ್ಲರೂ ಕೂಡ ಗಾಬರಿ ಆಗೋದೇ ಜಾಸ್ತಿ. ಸ್ವಪ್ನಗಳು ಅಂತ ಬಂದಾಗ ಗಾಬರಿ ಆಗೋದೇ ಜಾಸ್ತಿ. ಸೊ ಇಂಥ ಗಾಬರಿ ಬೀಳಿಸುವಂತಹ ಸ್ವಪ್ನಗಳಿದ್ದು ಅಂತಂದ್ರೆ, ಇನ್ನು ಸಣ್ಣ ಸಣ್ಣ ಹುಡುಗರು ಬೆಚ್ಚಿ ಬೀಳ್ತಾವೆ. ಹೌದಾ, ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಕೂಸುಗಳು ಇರ್ತಾವೆ, ಆ ಕೂಸುಗಳು ಬೆಚ್ಚಿ ಬೀಳ್ತಿರ್ತಾವೆ. ಹಿಂಗೆ ಗಾಬರಿಯಾಗಿ ಹೇಳುವಂಥದ್ದು, ಗಾಬರಿಯಾಗಿ ಏನೋ ಬಡಬಡಿಸೋದು, ಆಮೇಲೆ ಗಾಬರಿಯಾಗಿ ಒಂಥರ ಯಾರು ಬಾಜುಕ್ ಇರ್ತಾರೋ ಅವ್ರನ್ನ ಅಪ್ಗೊಳಿಕ್ಕೆ ನೋಡೋದು, ಗಾಬರಿಯಾಗಿ ಒಂದೇನೋ ಕೈ ಒಳಗೆ ವಸ್ತುಗಳನ್ನು ಹಿಡ್ಕೊಂಡೇ ಮಲ್ಕೊಳ್ಳೋದು. ಸೊ ಈ ರೀತಿಯಾಗಿ ಗಾಬರಿಗೊಂಡು ತಮ್ಮ ಒಂದು ನಿದ್ದೆಯನ್ನು ತೆಗಿತವೆ. ಸೊ ಇಂಥ ನಿದ್ದೆಯಲ್ಲಿ ಗಾಬರಿ ಆಗೋದು ಯಾಕೆ ಅಂತಂತಂದ್ರೆ, ಸ್ವಪ್ನಗಳು ಬಿದ್ದಾಗ ಅವು ಮಾತಾಡ್ಲಿಕ್ಕೆ ಬರ್ತಿರಂಗಿಲ್ಲ, ಹೇಳಿಕ್ಕೆ ಬರ್ತಿರಂಗಿಲ್ಲ. ಹೀಗಾಗಿ ಆ ಸ್ವಪ್ನದಿಂದ ಎಚ್ಚೆತ್ತುಕೊಂಡಾಗ ಬೆವ್ತು ಬಿಟ್ಟಿರ್ತಾವೆ, ಬಹಳಷ್ಟು ಬೆವ್ರು ಬಂದುಬಿಟ್ಟಿರ್ತದೆ, ಒಂಥರ ಗಾಬರಿ ಆಗ್ಬಿಡ್ತಾವೆ, ಅಳ್ಳಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಅಂದ್ರೆ ದಿನ ಪ್ರಾರಂಭವನ್ನು ನಗ್ತಾ ನಗ್ತಾ ಮಾಡಬೇಕು, ಮಕ್ಕಳಾಗಲಿ ದೊಡ್ಡವರಾಗಲಿ. ಆದರೆ ಸ್ವಪ್ನ ಬಿದ್ದಿದ್ದಕ್ಕೆ ಏನಾಗ್ತದೋ ಏನೋ, ಏನಾಗ್ತದೋ ಏನೋ, ಏನಾಗ್ತದೋ ಏನೋ. ಸೊ ಇಂತಹ ದುಸ್ವಪ್ನಗಳ ನಾಶಕ್ಕೆ ಇರುವಂತಹ ಹನುಮಂತ ದೇವರ ಮಂತ್ರವನ್ನು ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಯಾತ್ರೆ, ನೀವು ಜೀವನವೇ ಒಂದು ದೊಡ್ಡ ಯಾತ್ರೆ. ಆ ಜೀವನದ ಯಾತ್ರೆಯಲ್ಲಿ ನಾವು ನಡೀತಾ ಹೋಗ್ತಿರ್ಬೇಕಾದ್ರೆ ನಮಗೆ ವಿಶೇಷವಾಗಿ ಕಾಣಸಿಗುವಂಥದ್ದು ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಆ ಭಗವಂತನ ಅನುಗ್ರಹ. ಸೊ ಆ ಭಗವಂತನ ಅನುಗ್ರಹದಿಂದ ಸಮೇತವಾಗಿ ಯಾರು ಯಾತ್ರೆಯನ್ನು ಮಾಡ್ತಾರೆ ಅವರಿಗೆ ವಿಶೇಷವಾದಂತಹ ಜಯ ಅಂತನ್ನೋದು ಸಿದ್ಧಿ ಆಗ್ತದೆ. ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಮಂತ್ರ. ಯಾಕೆ ಅಂತಂದರೆ, ಜೀವನದ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ, ಈ ಜೀವನದ ಯಾತ್ರೆ ಸುಸ್ಥಿರವಾಗಿ ನಡೀಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ನಡೆಯುವಂತಹ ವಿಶೇಷವಾದಂತಹ ಯಾತ್ರೆ.